ಖಂಡಿತವಾಗಿ ಈಗ ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈ ಕೂಡಿದ್ರೇನೆ ಚಪ್ಪಾಳೆ ತಟ್ಟೋದು. ಇಲ್ಲಿ ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಚುನಾವಣಾ ಆಯೋಗ, ಇವರ ಇಬ್ಬರ ಸಮ್ಮಿಲನದಿಂದನೇ ಇದು ನಡೀತಾ ಇರೋದು. ಮಾದೇವಪುರದಲ್ಲಿ ಕೂಡ ಏನು ಈಗ 35,000 ಬೋಗಸ್ ವೋಟ್ಸ್ ಇದೆ, ಅದು ಎಲ್ಲ ಬೋಗಸ್ ಅರ್ಜಿಗಳು ಕೊಟ್ಟವರು ಇದ್ದಾರೆ. ಕೊಟ್ಟವ್ರು ಯಾರು? ಬಿಜೆಪಿ ಅವರು. ಅದನ್ನ ಪುರಸ್ಕರಿಸಿದವರು ಯಾರು? ಚುನಾವಣಾ ಆಯೋಗದವರು. ಇವರಿಬ್ಬರ ಸಮ್ಮಿಲನದಿಂದನೇ, ಶಾಮೀಲಿಂದನೇ ಈ ಅಕ್ರಮಗಳು ನಡೀತಾ ಇದ್ದಾವೆ. ಹಾಗೇನೆ ಆಳಂದದಲ್ಲೂ ಅಷ್ಟೇ. ಇವುಗಳನ್ನೆಲ್ಲ ಡಿಲೀಷನ್ ಮಾಡೋದಕ್ಕೆ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂತವರು ಕೂಡ ಬಿಜೆಪಿ ಅವರು. ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಹೊರಟಿದ್ದಂತವರು ಚುನಾವಣಾ ಆಯೋಗದವರು. ಆದ್ರೆ BR ಪಾಟೀಲ್ರ ಗಮನಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟು, ಬಹುಶಃ ಅವತ್ತಲ್ಲಿ ADC ಅವರು ಯಾರೋ ಇದನ್ನ ಗಮನಿಸಿ ಅವರು ಇದಕ್ಕೆ ತಡೆ ಒಡ್ಡಿದ್ರು. ಇಲ್ಲ ಅಂದ್ರೆ 12,000ದಲ್ಲಿ 6,000 ಡಿಲೀಟ್ ಆಗೋಗಿರ್ತಾ ಇತ್ತು. ಅವತ್ತು 6,000 ಓಟು ಜೆನ್ಯುವಿನ್ ವೋಟರ್ಸ್ ಡಿಲೀಟ್ ಆದ್ರೆ ಚುನಾವಣೆ ಫಲಿತಾಂಶದ ಮೇಲೆ ಉಲ್ಟಾ ಸೀದಾ ಆಗುತ್ತೆ. ಗೆಲ್ಲೋರು ಸೋಲ್ತಾರೆ, ಸೋಲೋರು ಗೆಲ್ತಾರೆ. ಅಲ್ಲಿಗೆ ಏನ್ ಉಳಿತು ಅರ್ಥ ಪ್ರಜಾಪ್ರಭುತ್ವಕ್ಕೆ? ಖಂಡಿತ ತಾವು ಹೇಳ್ದಾಗೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಇಬ್ಬರು ಶಾಮೀಲಾಗಿನೇ ಈ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ನನ್ಗಷ್ಟು ಗೊತ್ತಿಲ್ಲ. ಎನ್ಕ್ವೈರಿ ತಮ್ಗೆ ಗೊತ್ತಿದೆ. ಅವರು ಎನ್ಕ್ವೈರಿ ಇರೋವಾಗ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದ್ರೆ DG ಹೋಮ್ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡಬಹುದು. ನಮ್ಗೆ ಅದು ಮಾಹಿತಿ ಸಿಗೋದಿಲ್ಲ. ನಾವು ಯಾವಾಗಾದ್ರೂ ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಬ್ರೀಫಿಂಗ್ ತಗೋಬಹುದು. ಬಿಟ್ರೆ ವೈಲ್ ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ನಮಗೂ ಕೂಡ ಅದು ಯಾವುದು ಅಷ್ಟು ಮಾಹಿತಿ ಸಿಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರು ಮತ್ತೆ ಅವ್ರ ಮೇಲೆ ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಹಿತಿ ಇರುತ್ತೆ. ಹೋಪ್ಫುಲಿ ಬೇಗ ಶೀಘ್ರವಾಗಿ, ಯಾಕಂದ್ರೆ ನಿಮ್ಗೂ ಸತ್ಯ ಬೇಕಾಗಿದೆ, ನಮ್ಗಷ್ಟೇ ಅಲ್ಲ ನಿಮ್ಗೂ ಕೂಡ ಸತ್ಯ ಏನು ಅನ್ನೋದು ಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಸತ್ಯ ಹೊರಬರಲಿ ಅಂತ ನಾನು ಆಶಿಸ್ತೇನೆ. ಮೇಲ್ನೋಟಕ್ಕಂತೂ ಈಗ ವ್ಯವಸ್ಥಿತವಾಗಿ ಸೈಬರ್ ಸೆಂಟರ್ಗಳನ್ನ ಉಪಯೋಗಿಸ್ಕೊಂಡು ಹೊರ ರಾಜ್ಯದ ಯಾರ್ದೋ ಹೆಸರು, ಯಾರ್ದೋ ಫೋನ್ ನಂಬರ್ ಅಂಡ್ ಒಬ್ಬೊಬ್ಬರ ಹೆಸರಿನಲ್ಲಿ 10 ಜನ 15 ಜನದ್ದು ಡಿಲೀಷನ್ಗೆ, ಬೇರೆ ಯಾರ್ದೋ ಡಿಲೀಷನ್ಗೆ ಯಾರೋ ಹೆಸರಲ್ಲಿ ಅರ್ಜಿ ಕೊಟ್ಟಿರೋದು, ಇಷ್ಟಂತೂ ಈಗ ಪೇಪರ್ಗಳಲ್ಲಿ ಬಂದಿರೋದು ನಾನು ನೋಡಿದ್ದೇನೆ. ನಾನು ಯಾವ್ದು ಒಳ ಮಾಹಿತಿ ಹೇಳ್ತಾ ಇಲ್ಲ, ನನಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಇಲ್ಲ. ಪೇಪರ್ ಅಲ್ಲೇ ನಾನು ಓದಿದ್ದು, ಯಾರ್ದೋ ಹೊರ ರಾಜ್ಯದ ಲೇಬರ್ ಅವ್ರದ್ದು ಫೋನ್ ಅನ್ನ ಯೂಸ್ ಮಾಡಿ ಅವರ ಫೋನ್ ಕೊಟ್ಬಿಟ್ಟು ಅದರ ಹೆಸರಿನಲ್ಲಿ 10-15 ಜನ ಜೆನ್ಯುವಿನ್ ಆಗಿ ವಾಸ ಇರುವಂತವರ ಮತದಾರರ ಡಿಲೀಷನ್ಗೆ ಅರ್ಜಿ ಹಾಕಿರೋದು ಇಲ್ಲಿ ಇಷ್ಟಂತೂ CID ಎನ್ಕ್ವೈರಿ, SIT ಎನ್ಕ್ವೈರಿಯಿಂದ ಇಲ್ಲಿವರೆಗೂ ಹೊರ ಬಂದಿದೆ ಅಂತ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಅಲ್ಲಿಗೆ ಮೇಲ್ನೋಟಕ್ಕೆ ವ್ಯವಸ್ಥಿತವಾಗಿ ಇದು ಫ್ರಾಡ್ ಮಾಡುವಂತ ಪ್ರಯತ್ನಗಳಂತೂ ನಡೆದಿದೆ. ಏನಪ್ಪಾ ಅಂದ್ರೆ ರೈಟ್ ಟೈಮ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಆ ವೋಟ್ ಉಳಿತು. ಇಲ್ಲ ಅಂದಿದ್ರೆ ಎಲೆಕ್ಷನ್ ಕಮಿಷನ್ಗೆ ಫ್ರೀ ಬಿಟ್ಟಿದ್ದಿದ್ರೆ ಆವಾಗ ಡಿಲೀಟ್ ಆಗಿರ್ತಾ ಇತ್ತು. ಬಹುಶಃ ಚುನಾವಣೆ ಫಲಿತಾಂಶನೇ ಏರ್ಪೇರ್ ಆಗ್ತಾ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.